ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಗುರು ಹುಣ್ಣಿಮೆಯ ಅಂಗವಾಗಿ ಕಾವೇರಿ ಮಾತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಕಾವೇರಿ ಪ್ರತಿಮೆಗೆ ಹಾಲು, ತುಪ್ಪ, ಅರಿಶಿಣ, ಕುಂಕುಮ ಮತ್ತು ಎಳನೀರು ಅಭಿಷೇಕ ಮಾಡಲಾಯಿತು. ಪ್ರಧಾನ ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಲಾಯಿತು. ಉದ್ಯಮಿ ರಾಜು ಹಾಗೂ ಸುಜಾತ ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದರು. ರಾಜಣ್ಣ, ಸರಸ್ವತಿ ಕುಟುಂಬಸ್ಥರು ಕಾವೇರಿ ಮಾತೆಗೆ ವಸ್ತ್ರವನ್ನು ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಉದ್ಯಮಿ ಮಹಾಲಿಂಗ ಸ್ವಾಮಿ, ಕಾವೇರಿ ನದಿಯ ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಪ್ರಕೃತಿಯನ್ನು ಆರಾಧಿಸುವುದರ ಜೊತೆಗೆ ಬೆಳೆಸಿ ಉಳಿಸಿದಲ್ಲಿ ಮಾತ್ರ ಪರಿಸರದ ಸಮತೋಲನ ಕಾಪಾಡಲು ಸಾಧ್ಯ. ಈ ನಿಟ್ಟಿನಲ್ಲಿ ಜೀವನದಿ ಕಾವೇರಿ ಮತ್ತು ಪರಿಸರದ ಉಳಿವಿಗೆ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ ಎಂದರು. ನನ್ನ ಹೆಸರು ಮಹಾಲಿಂಗ ಸ್ವಾಮಿ ಅಂತ, ಮಾವ ರಾಜು ಅಂತ. ಇಬ್ಬರು ಮರ ವ್ಯಾಪಾರಿಗಳು. ಮತ್ತು ನಮ್ಮ ಫ್ಯಾಮಿಲಿ ಕೊಪ್ಪ ಮತ್ತು ಬೆಟ್ಟದಲ್ಲಿ ಎರಡು ಬ್ರ್ಯಾಂಚ್ ಮಾಡಿದ್ವಿ. ಪ್ರತಿ ಬಾರಿ ಅಂತ ಈ ಬಾರಿ ಗುರು ಪೂರ್ಣಿಮೆಯಲ್ಲಿ ನಾವು ಈ ಕಾವೇರಿ ಮಾತೆಗೆ ಪೂಜಾ ಕೈಂಕರ್ಯವನ್ನು ನಡೆಸಿದ್ವಿ. ಇವತ್ತು ಸಾಕಷ್ಟು ವರ್ಷಗಳಿಂದ ಬಾರವಿ ಬ್ರದರ್ಸ್ ಅವರು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷದ ವಿಷಯ. ಈ ದಿನ ವಿಶೇಷವಾಗಿ ಗುರು ಪೂರ್ಣಿಮೆ ದಿನ ಪಂಚಾಮೃತ ಅಭಿಷೇಕ ಮತ್ತು ನೆರೆದಿರ್ತಕ್ಕಂಥ ಜನಗಳಿಗೆಲ್ಲ ನಾವು ಪ್ರಸಾದ ವಿನಿಯೋಗ ಮಾಡಿದ್ವಿ. ಅದರ ಉದ್ದೇಶ ಏನಪ್ಪ ಅಂತ ಅಂದರೆ ನಮ್ಮ ನಾಡಿನ ಜನರಿಗೆ ಒಳ್ಳೆ ಮಳೆಯಾಗಲಿ ರೈತರ ಜೀವನ ಹಸನಾಗಲಿ, ರೈತರಿಗೆ ನಮ್ಮ ನಾಡಿನ ಅವರು ಚೆನ್ನಾಗಿದೆ, ನಮ್ಮ ದೇಶ ಸುಭಿಕ್ಷವಾಗಿ ನಮ್ಮ ಆಶಯ. ಅದೇ ರೀತಿ ಏನಾಗ್ತಾ ಇದೆ ಅಂದರೆ ಕಾವೇರಿ ನದಿಯನ್ನು ನಾವೆಲ್ಲರೂ ಸೇರಿ ಮಲಿನ ಮಾಡ್ತಾಯಿದ್ದೀವಿ. ಇದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬರ ಕರ್ತವ್ಯನೂ ಸಹ ಬಹಳಷ್ಟು ಮುಖ್ಯವಾಗಿ ನಾವು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನದಿಗಳಿಗೆ ಬಿಸಾಡಬಾರ್ದು. ಸತ್ತ ಪ್ರಾಣಿಗಳ ದೇಹಗಳನ್ನು ಸೇತುವೆ ಮೇಲಿಂದಾಗಲಿ ಬೇರೆ ಎಲ್ಲೇ ಆದರೂ ಸಹ ನಮ್ಮ ನದಿಗಳಿಗೆ ಎಸೆಯೋದು, ಒಂದು ಕಡೆ ಗುಂಡಿ ತೆಗೆದೋದನ್ನು ಕೂಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಕೈಲಿ ಆಗಲಿಲ್ಲ ಅಂದರೆ ಪಂಚಾಯತ್ ಸಹಯೋಗ ತಗೊಂಡು ಆ ಕೆಲಸವನ್ನು ಮಾಡ್ತಾರೆ. ನದಿ ಮಲಿನ ತಪ್ಪುತ್ತೆ. ನದಿ ಮಲಿನ ಆಗಲಿಲ್ಲ ಅಂದರೆ ನಮ್ಮ ಮುಂದಿನ ತಲೆಮಾರಿಗೆ ನಾವೇನು ಇವಾಗಲೇ ನೋಡ್ತಾ ಇದ್ದೀವಿ, ಮಾತ್ರೆಗಳ ಮೂಲಕ ನೀರನ್ನು ಕುಡಿಬೇಕು ಅಂತಕ್ಕಂಥ ಉದ್ದೇಶ ಜನತೆ ಅದು ನಾವು ಸದ್ಯ 5-6 ವರ್ಷಗಳನ್ನು ಕಾಣಬೇಕಾದಂಥ ಪರಿಸ್ಥಿತಿ. ಹಿಂದೆ ನಾವೆಲ್ಲ ಮಡಿಕೆಯಲ್ಲಿ ನೀರು ಕುಡಿತಾ ಇದ್ದೀವಿ. ಅದಕ್ಕಿಂತ 40 ವರ್ಷಗಳ ನೇರವಾಗಿ ಕುಡಿತಾ ಇದ್ದೀವಿ. ತದನಂತರ ನಲ್ಲಿ ನೀರು ಅಂದರೆ ನಳದಿಂದ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆ ಇತ್ತು. ಈಗ 5 ವರ್ಷ 10 ವರ್ಷದಿಂದ ಏನಾಗ್ತಾ ಇದೆ ಅಂತಂದರೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಕುಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 25 ವರ್ಷ ನಮ್ಮ ಮುಂದಿನ ಮಕ್ಕಳ ಪೀಳಿಗೆಗೆ ಮಾತ್ರೆಗಳ ಮೂಲಕ ನೀರನ್ನು ಕುಡಿತಕ್ಕಂಥ ಪರಿಸ್ಥಿತಿ ಬಂದೇ ಬರುತ್ತಿರ್ತಕ್ಕಂಥದ್ದು ಜನರಿಗೆ ಆಗಲೇ ನಿಜವಾಗಿದೆ. ಆದ್ದರಿಂದ ನದಿ ಮೂಲಗಳನ್ನು, ನೀರಿನ ಮೂಲಗಳನ್ನು ನಾವೆಲ್ಲ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ, ಪ್ರಾಣಿಗಳಿಗೆ, ಪಕ್ಷಿ ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜಯೇಂದ್ರ ಪ್ರಸಾದ್, ರವೀಂದ್ರ ಪ್ರಸಾದ್, ಚಂದ್ರು, ಸೋಮಶೇಖರ್, ರುದ್ರ, ಮಂಜು, ಗಿರೀಶ್, ಕಾವಲುಪಡೆ ಜಿಲ್ಲಾಧ್ಯಕ್ಷ
ಕೃಷ್ಣ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು.